ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಕರ ರಾಶಿಯವರ ವರ್ಷ 2024 ಜನವರಿ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಗುರುವು ಮೇಷ ರಾಶಿಯಲ್ಲಿ, ರಾಹು ಮೀನದಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ, ಬುಧ ಮತ್ತು ಶುಕ್ರರು ವೃಶ್ಚಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ. ಮಂಗಳ ಮತ್ತು ಸೂರ್ಯಧನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ. ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ. ಜನವರಿ ತಿಂಗಳಿನಲ್ಲಿ ಪ್ರಮುಖ 3 ರಾಶಿಗಳ ರಾಶಿ ಪರಿವರ್ತನೆವಾಗಲಿವೆ. ಜನವರಿ ತಿಂಗಳಿನಲ್ಲಿ ಮೊದಲಿಗೆ 7ನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ, ಜೊತೆಗೆ ಸೂರ್ಯನು 15ನೇ ತಾರೀಕಿನ ದಿನ, ಶುಕ್ರನು 18ನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆವಾಗಲಿವೆ. ಹಾಗಾದರೆ ಪ್ರತಿಯೊಂದು ಗ್ರಹಗಳು ನಿಮಗೆ ಹೇಗೆ ಇರುತ್ತವೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಗುರುವು ಅತ್ಯಂತ ಮುಖ್ಯವಾದುದು, ಏಕೆಂದರೆ ಡಿಸೆಂಬರ್ 31, 2023ರಂದು ಗುರುವು ಪ್ರತ್ಯಕ್ಷವಾಗಿದೆ ಮತ್ತು ಅದರ ಪರಿಣಾಮವು ಜನವರಿಯಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಗುರುಗ್ರಹದಿಂದ ಗುರುವು ನೇರವಾಗುವುದರಿಂದ ಜನವರಿ ತಿಂಗಳನ್ನು ಬಹಳವಾಗಿ ಮಾಡೋಣ. ವಿಶೇಷ ಏಕೆಂದರೆ ಗುರುವು ಮಿಥುನ ರಾಶಿಯಲ್ಲಿದ್ದು, ರಾಶಿಚಕ್ರವು ಮೇಷದಲ್ಲಿದ್ದು, ಈಗ ರಾಹು ಮತ್ತು ಗುರುಗಳ ಸಂಯೋಗವು ಮುರಿದು ಹೋಗಿದೆ ಮತ್ತು ಗುರುವು ಉತ್ಕೃಷ್ಟ ಮನೆಯಲ್ಲಿದ್ದು ನೇರ 5ನೇ ಮನೆಯ ಕಡೆಗೆ ಚಲಿಸಿದಾಗ ಇನ್ನು ಮುಂದೆ ಷೇರು ಮಾರುಕಟ್ಟೆ, ಸರಕು ವಲಯಕ್ಕೆ ಸಂಬಂಧಿಸಿದ ಜನರು ಬಹಳಷ್ಟು ಲಾಭ ಮತ್ತು ನಷ್ಟವನ್ನು ಪಡೆಯುತ್ತಾರೆ. ಪರಿಹಾರವನ್ನು ಬುದ್ಧಿವಂತಿಕೆಯಿಂದ ಮತ್ತು ಸರಿಯಾದ ಸ್ಥಳದಲ್ಲಿ ಮಾಡಲಾಗುತ್ತದೆ. ನೀವು ಸಹ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಜನವರಿ 18ರವರೆಗೆ ಅದರಿಂದ ಹೆಚ್ಚಿನ ಪರಿಣಾಮವನ್ನು ನೀವು ಪಡೆಯುತ್ತೀರಿ. ನಂತರ ಗುರುವಿನ ಸ್ಥಾನವು ಮಗುವಿನ ಸಂತೋಷವನ್ನು ನೀಡುತ್ತದೆ, ಆದರೆ ಸ್ವಲ್ಪ ಕಾಳಜಿ ವಹಿಸಿ. ಮಕ್ಕಳಿಗಾಗಿ ಯೋಜಿಸುವುದು ಸೂಕ್ತವಾಗಿದೆ. ಸಂಬಂಧ ದಾಂಪತ್ಯ ಜೀವನವನ್ನು ಮಧುರವಾಗಿಸಿ ಮತ್ತು ಗುರುವಿನ ಬಲವು ಕಾಗದವನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ವ್ಯಾಪಾರದಿಂದ ಶಾಲೆಗಳು, ಕಾಲೇಜುಗಳು ಮತ್ತು ಸ್ಟೇಷನರಿ ಕೆಲಸ ಮಾಡುವ ಸಂಸ್ಥೆಗಳು, ಹಾಗೆಯೇ ಧರ್ಮ, ಚಿನ್ನ, ಹಿತ್ತಾಳೆ ಮತ್ತು ತಾಮ್ರದ ವ್ಯಾಪಾರದಲ್ಲಿ ತೊಡಗಿರುವವರು ಈ ತಿಂಗಳು ಹಣ ಗಳಿಸುವ ಬಲವಾದ ಅವಕಾಶಗಳನ್ನು ನೋಡಿ, ಏಕೆಂದರೆ ನಿಮ್ಮ ಪ್ರದೇಶದಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ. ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸ ಮಾಡುವ ಜನರು ಚಿಕ್ಕವರಾಗಿದ್ದಾರೆ. ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸವಿದೆ. ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವ ಕೆಲಸವಿಲ್ಲ. ನಿಮಗೆ ಹೆಚ್ಚಿನ ಲಾಭವೂ ಸಿಗುತ್ತದೆ. ಗುರುವು ನಿಮಗೆ ವಿದೇಶಿ ಭೂಮಿಯಿಂದ ಲಾಭವನ್ನು ನೀಡುತ್ತದೆ. ನೀವು ವಿದೇಶದಿಂದ ನಿಮ್ಮ ಜನ್ಮಸ್ಥಳಕ್ಕೆ ಮರಳಲು ಬಯಸಿದರೆ ಅದು ಕೂಡ ಈಡೇರುತ್ತದೆ. ನಿಮ್ಮ ಜನ್ಮಸ್ಥಳದಿಂದ ವಿದೇಶಕ್ಕೆ ಹೋಗಲು ನೀವು ಬಯಸಿದ್ದರೂ ಸಹ ಗುರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾನೆ. ನೀವು ಕಂಪ್ಯೂಟಿಂಗ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ನಂತರ ಲಾಭ ಪಡೆಯುವುದು ಅಥವಾ ವಿಶೇಷವಾಗಿ ವಿದೇಶದಲ್ಲಿ ನಡೆಯುವ ವ್ಯವಹಾರದಿಂದ ಲಾಭ ಗಳಿಸುವುದು ಖಚಿತ. ಒಟ್ಟಾರೆ ಗುರು ನೇರ ನಿಮ್ಮ ವರ್ಷದ ಮೊದಲ ತಿಂಗಳನ್ನು ವಿಶೇಷವಾಗಿಸಿಕೊಳ್ಳಿ. ಒಳ್ಳೆಯ ದಿನಗಳು ಮರಳುತ್ತವೆ. ಸೂರ್ಯ ನಿಮಗೆ ಒಳ್ಳೆಯ ಸುದ್ದಿಯನ್ನು ನೀಡುತ್ತಾನೆ. ಜನವರಿ 15ವರೆಗೆ ಸೂರ್ಯನು ನಿಮ್ಮ ಎದುರು ರಾಜಯೋಗದಿಂದ ಫಲಿತಾಂಶಗಳನ್ನು ನೀಡುತ್ತಾನೆ. ಜನವರಿ 15 ನಂತರ ಸೂರ್ಯನು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ನಾವು ಸೂರ್ಯನ ಲಾಭ ಮತ್ತು ಅನಾನುಕೂಲಗಳ ಬಗ್ಗೆ ಮಾತನಾಡಿದರೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ನೀವು ಹೃದ್ರೋಗಿಯಾಗಿದ್ದರೆ ಹೆಚ್ಚು ಗಮನ ಕೊಡಿ. ಈ ಸಮಯದಲ್ಲಿ ಕೊಲೆಸ್ಟ್ರಾಲ್ ನಿಮಗೆ ತೊಂದರೆ ಕೊಡಬಹುದು, ಕಣ್ಣಿನ ಕಾಯಿಲೆಯಿಂದ ತೊಂದರೆಯಾಗಬಹುದು ಅಥವಾ ಚರ್ಮ ರೋಗವು ಜನವರಿ 15ರವರೆಗೆ ನಿಮ್ಮನ್ನು ಕಾಡಬಹುದು. ಆದರೆ ಜನವರಿ 15ರವರೆಗೆ ನಾವು ಪ್ರಯೋಜನಗಳ ಬಗ್ಗೆ ಮಾತನಾಡಿದರೆ, ವಿದೇಶಿ ರಾಜಯೋಗವು ವಿದೇಶಿ ನೆಲ, ಆನ್ಲೈನ್ ವ್ಯವಹಾರ, ಐಟಿಯಿಂದ ಲಾಭವನ್ನು ನೀಡುತ್ತದೆ. ಕ್ಷೇತ್ರ, ರಫ್ತು, ಆಮದು ಅಥವಾ ವಿಶೇಷವಾಗಿ ಸೂರ್ಯನು ಮಂಗಳದ ದಿಕ್ಕಿನಲ್ಲಿದ್ದಾಗ ಅತ್ತೆಗೆ ಸಂಬಂಧಿಸಿದ ಕೆಲವು ದೊಡ್ಡ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ರಕ್ಷಣಾ ಮತ್ತು ಕ್ರೀಡೆಗಳಲ್ಲಿ ಸರ್ಕಾರಿ ಉದ್ಯೋಗಗಳು ಸಹ ಜನವರಿ 15ರವರೆಗೆ ಯೋಗವು ನಿಮಗಾಗಿ ಮಾಡಲ್ಪಟ್ಟಿದೆ ಮತ್ತು ಜನವರಿ 15ರ ನಂತರವೂ ನಿಮ್ಮ ರಾಶಿಗೆ ಬರುವ ಸೂರ್ಯನು ನಿಮಗೆ ರೋಗಗಳನ್ನು ತೊಡೆದುಹಾಕಲು ಆತ್ಮವಿಶ್ವಾಸವನ್ನು ನೀಡುತ್ತದೆ. ನಿಮಗೆ ದೈಹಿಕ ಶಕ್ತಿ, ಕೆಲಸ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಯಾರಾದರೂ ಹಿಂತಿರುಗುತ್ತಾರೆ. ಜನವರಿ 15ರಿಂದ ಕಳೆದು ಹೋದ ಗೌರವ ಮತ್ತು ಗೌರವ, ನಿಮ್ಮ ಗೌರವಕ್ಕೆ ಧಕ್ಕೆಯಾಗಿದೆ ಎಂಬ ಚರ್ಚೆ ನಡೆಯಿತು. ಆದ್ದರಿಂದ ಜನವರಿ 15ರ ನಂತರ ಈಗ ನೀವು ಜನರ ಮುಂದೆ ನಿಮ್ಮ ಇಮೇಜ್ ಅನ್ನು ಎಲ್ಲಾ ರೀತಿಯಲ್ಲಿ ಸುಧಾರಿಸಲು ಸಾಧ್ಯವಾಗುತ್ತದೆ. ಈ ಸಮಯ ನಿಮಗೆ ಒಳ್ಳೆಯದು. ನೀವು ನಿಮ್ಮ ತಂದೆಯ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿದ್ದೀರಿ. ನಂತರ ಜನವರಿ 15ರ ನಂತರ ಎಲೆಕ್ಟ್ರಾನಿಕ್ಸ್ನಲ್ಲಿ ಲಾಭವಿದೆ. ಜನವರಿ 15ರ ನಂತರ ವ್ಯಾಪಾರದಲ್ಲಿ ಮತ್ತು ಫಾರ್ಮಾ ಕ್ಷೇತ್ರದಲ್ಲೂ ಲಾಭವಿದೆ. ಪರಿಸ್ಥಿತಿಯು ಪ್ರಬಲವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಆದರೆ ಸೂರ್ಯನು ಮಕರ ರಾಶಿಗೆ ಬರುತ್ತಾನೆ ಮತ್ತು ನಿಮ್ಮ 7ನೇ ಮನೆಯು ವೈವಾಹಿಕ ಜೀವನದಲ್ಲಿ ಚರ್ಚೆಯ ಅವಕಾಶಗಳನ್ನು ನೀಡುತ್ತದೆ. ಮಾತು ದೂಷಿಸುತ್ತದೆ. ಉಗ್ರ ಸ್ವಭಾವವು ಸಂಬಂಧಗಳಿಗೆ ಒಳ್ಳೆಯದಲ್ಲ. ಸ್ನೇಹಿತರೆ, ಬುಧಗ್ರಹದ ಬಗ್ಗೆ ಮಾತನಾಡೋಣ. ಜನವರಿ 7ರಂದು ಬುಧನು ಕೂಡ ಬದಲಾಗುತ್ತಾನೆ.
ಬುಧನು ಜನವರಿ 7ರವರೆಗೆ ಲಾಭಸ್ಥಾನವನ್ನು ಪ್ರವೇಶಿಸುತ್ತಾನೆ ಮತ್ತು ನಂತರ ಅದು ಧನು ರಾಶಿಗೆ ಪ್ರವೇಶಿಸುತ್ತಾನೆ, ಅಂದರೆ ನಿಮ್ಮ 12ನೇ ಮನೆಗೆ. ನಾವು ಬುಧ ಸ್ಥಾನವನ್ನು ನೋಡಿದರೆ ಜನವರಿ 7 ನಂತರ ಬುಧ ಬಲಶಾಲಿಯಾಗಿದ್ದು ಅದು ಉದ್ಯೋಗಕ್ಕೆ ಉತ್ತಮವಾಗಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಲಾಭವನ್ನು ನೀಡುತ್ತದೆ. ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ. ಇದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಉತ್ತಮವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ವಕೀಲರು, ಸಲಹೆಗಾರರು, ನೀವು ಜನವರಿ 7ರವರೆಗೆ ಹೆಚ್ಚಿನ ಲಾಭವನ್ನು ಗಳಿಸುವಿರಿ. ಆದರೆ ಸ್ನೇಹಿತರೆ, ಬುಧನು ಜನವರಿ 7ರ ನಂತರವೂ ಉದ್ಯೋಗಿಗಳಿಗೆ ಅನೇಕ ವಿಷಯಗಳಲ್ಲಿ ಸುಧಾರಣೆಯನ್ನು ನೀಡುತ್ತಾನೆ. ಏಕೆಂದರೆ ವಿರುದ್ಧವಾದ ರಾಜಯೋಗವು ರೂಪುಗೊಂಡರೆ ಅದು ನಿಮಗೆ ಪರೋಕ್ಷ ಮೂಲವಾಗಿರುತ್ತದೆ. ನಿಮಗೆ ಆದಾಯ ಸಿಗುತ್ತದೆ, ನಿಮಗೆ ಉತ್ತಮ ಉದ್ಯೋಗ ಸಿಗುತ್ತದೆ, ನಿಮಗೆ ವಿದೇಶದಲ್ಲಿ ಉದ್ಯೋಗ ಸಿಗುತ್ತದೆ, ವಿದೇಶಿ ಭೂಮಿಯಿಂದ ನೀವು ಲಾಭ ಪಡೆಯಬಹುದು. ಸಮಯವು ಸಹ ಗಾಯಕರಾದವರಿಗೆ ಸರಿಯಾಗಿರುತ್ತದೆ. ಆದರೆ ಜನವರಿ 7ರಿಂದ ಬುಧ 12ನೇ ಮನೆಗೆ ಪ್ರವೇಶಿಸಿದ ತಕ್ಷಣ ನಿಮಗೆ ನರರೋಗದ ಸಮಸ್ಯೆ ದೂರವಾಗುತ್ತದೆ ಕೊಡಬಹುದು, ಅಥವಾ ಮಗಳು ಮತ್ತು ನಿಮ್ಮ ಸಹೋದರಿ ಎಲ್ಲೋ ಕಾಳಜಿಯ ವಿಷಯವಾಗಬಹುದು. ನಿಮಗೆ ಅವಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿರಬಹುದು. ಜನವರಿ 7ರ ನಂತರ ಕಾನೂನು ವಿಷಯಗಳು ಕಂಡುಬರಬಹುದು, ಅಥವಾ ಜನವರಿ 7ರ ನಂತರ ವಿಶೇಷವಾಗಿ ಸಾಲವು ಒತ್ತಡವನ್ನು ಉಂಟುಮಾಡಬಹುದು. ಜನವರಿ 18 ಶುಕ್ರ 12ನೇ ತಾರೀಕಿನವರೆಗೆ ಲಾಭ ಗೃಹದಲ್ಲಿರಿ. ಪಂಚಮ ನೋಡಿದರೆ ಮಕ್ಕಳಿಂದ ಸಂತಸ, ಷೇರುಪೇಟೆ, ಸರಕು ವಲಯದಿಂದ ಲಾಭ, ದಾಂಪತ್ಯ ಜೀವನ ಹಾಗೂ ಸಂಬಂಧ ಮಧುರವಾಗುವುದು. ಶುಕ್ರನ ಬಲಿಷ್ಠ ಸ್ಥಾನವು ಹೆಸರು ತರುತ್ತದೆ. ಮತ್ತು ಕಲಾವಿದರಿಗೆ ಹಣ. ಈ ಸಮಯವು ಹೋಟೆಲ್ ಲೈನ್, ಪ್ರವಾಸ ಮತ್ತು ಪ್ರಯಾಣ, ಮಾಡೆಲಿಂಗ್, ಟಿವಿಯಲ್ಲಿರುವವರಿಗೆ ಇರುತ್ತದೆ. ಆಹಾರ ಮತ್ತು ಪಾನೀಯ ಉದ್ಯಮಕ್ಕೆ ಸಂಬಂಧಿಸಿದ ನಿಮ್ಮ ಲಾಭವು ಹೆಚ್ಚು ಗೋಚರಿಸುತ್ತದೆ. ಜನವರಿ 18ರವರೆಗೆ ಉಳಿತಾಯದ ಸಮಯ, ಆದರೆ ಜನವರಿ 18ರ ನಂತರ ವೆಚ್ಚಗಳ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಹೆಚ್ಚು ಅನಗತ್ಯ ವೆಚ್ಚಗಳು ಉಂಟಾಗುತ್ತವೆ. ನಿಮ್ಮ ಐಷಾರಾಮಿ ಮತ್ತು ಐಷಾರಾಮಿಗಳಿಗಾಗಿ ನೀವು ಹಣವನ್ನು ಖರ್ಚು ಮಾಡುತ್ತೀರಿ. ಆದರೆ ಸ್ನೇಹಿತರೆ, ಶುಕ್ರನ ಕಾಲವು ಇದರಲ್ಲಿ ಕುಳಿತುಕೊಳ್ಳುವುದರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಿರಿ. ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಿರಿ. ನೀವು ಪ್ರಯಾಣಿಸುವಿರಿ ಮತ್ತು ವಿದೇಶದಿಂದ ಕಲಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳನ್ನು ಪಡೆಯುವುದು ಗ್ಯಾರಂಟಿ. ಜನವರಿ 18ರ ನಂತರ ಜಾತಕದಲ್ಲಿ ಯೋಗ ಮಾತ್ರ ಇರಬೇಕು. ನಿಮಗೆ ಉತ್ತಮ ಉದ್ಯೋಗ ಅಥವಾ ಉತ್ತಮ ಶಿಕ್ಷಣವಿದೆ. ವಿದೇಶದಿಂದ ಭೇಟಿ ನಿಶ್ಚಿತ. ಇಡೀ ತಿಂಗಳು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ. ಸಂಪತ್ತಿನ ಅಧಿಪತಿ ಸ್ಥಿರಾಸ್ತಿಯಿಂದ ಕೊಡುವನು. ವಿಶೇಷವಾಗಿ ಸ್ಥಿರಾಸ್ತಿಯೊಂದಿಗೆ ಸಂಬಂಧ ಹೊಂದಿರುವ ಜನರಿಗೆ ಸಂಪತ್ತು ಸೇರಿಸುವ ಅವಕಾಶವನ್ನು ನೀಡುತ್ತದೆ. ಅವರು ನಿರ್ಮಾಣ ರೇಖೆ ಅಥವಾ ನಿರ್ಮಾಣ ಸಾಮಗ್ರಿಗಳೊಂದಿಗೆ ಸಂಬಂಧ ಹೊಂದಿದ್ದಾರೆಯೇ? ಕೆಲಸಕ್ಕೆ ಸಂಬಂಧಿಸಿದ್ದರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಅಂದರೆ ಸಿಮೆಂಟ್, ಮರಳು, ಜಲ್ಲಿ, ಕಬ್ಬಿಣದ ಎಣ್ಣೆ, ನಿಕಲ್ ಸತುವು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ. ರಾಹು ಮತ್ತು ಕೇತುಗಳು ಸಹ ಉಚ್ಚ ಮನೆಯಲ್ಲಿದ್ದಾರೆ. ಉಚ್ಚ ರಾಶಿಯಲ್ಲ, ಆದರೆ ಉಚ್ಚ ಸ್ಥಾನದಲ್ಲಿದ್ದಾರೆ. ರಾಜತಾಂತ್ರಿಕತೆ, ಬುದ್ಧಿವಂತಿಕೆ, ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ಶಾರ್ಟ್ಕಟ್ ವಿಧಾನಗಳನ್ನು ನೀಡುವ ಮನೆ ಪ್ರಯಾಣದಿಂದ ಪ್ರಯೋಜನವನ್ನು ನೀಡುತ್ತದೆ ಅಥವಾ ಪ್ರಯಾಣದಿಂದ ಪ್ರಯೋಜನವನ್ನು ನೀಡುತ್ತದೆ. ರಾಹು ಮತ್ತು ಕೇತುಗಳ ಸ್ಥಾನವು ನಿಮ್ಮ ಹಣವನ್ನು ಸಾಯದಂತೆ ಮಾಡುತ್ತದೆ. ನಿಮ್ಮ ಹಣವು ಅಂಟಿಕೊಂಡಿದ್ದರೆ ಈ ಸಮಯದಲ್ಲಿ ನೀವು ಆಸ್ತಿ ಸಂಬಂಧಿತ ಲಾಭಗಳನ್ನು ಪಡೆಯುತ್ತೀರಿ. ರಾಹು ಮತ್ತು ಕೇತುಗಳು ಸಹ ನೀಡುತ್ತವೆ. ಒಟ್ಟಾರೆ ಹೆಚ್ಚಿನ ಗ್ರಹಗಳು ನಿಮ್ಮ ಬೆಂಬಲದಲ್ಲಿವೆ. ನಾವು ಮಂಗಳನ ಬಗ್ಗೆ ಮಾತನಾಡಿದರೆ, ಮಂಗಳ ಗ್ರಹವು ಧನು ರಾಶಿಯಲ್ಲಿ ಇಡೀ ತಿಂಗಳು ಮಾಂಗ್ಲಿಕ ದೋಷವನ್ನು ವಿಧಿಸುತ್ತದೆ. ನಿರಂಕುಶ ಮತ್ತು ಉದ್ದೇಶಪೂರ್ವಕ ಮತ್ತು ನಿಮಗೆ ಆಕ್ರಂದನವನ್ನು ನೀಡುತ್ತದೆ. ಇದಕ್ಕೂ ನೀವು ಪರಿಹಾರವನ್ನು ಮಾಡಬೇಕಾಗುತ್ತದೆ. ಮತ್ತು ಮಂಗಳವು ನಿಮಗೆ ಆತುರವನ್ನು ನೀಡುತ್ತದೆ. ಮಂಗಳವು ನಿಮ್ಮನ್ನು ಅಮೂಲ್ಯ ವಸ್ತುಗಳ ಬಗ್ಗೆ ಅಸಡ್ಡೆ ಮಾಡುತ್ತದೆ. ಆದ್ದರಿಂದ ಮಂಗಳ ಮಧುಮೇಹ ಇರುವವರು ಈ ತಿಂಗಳು ಜಾಗರೂಕರಾಗಿರಬೇಕು. ಅಥವಾ ರಕ್ತ ಸಂಬಂಧಿತ ಕಾಯಿಲೆಗಳು ಈ ತಿಂಗಳು ನಿಮಗೆ ತೊಂದರೆಯಾಗಬಹುದು. ಆದ್ದರಿಂದ ನೀವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಜಾತಕದಲ್ಲಿ ಮಾಂಗ್ಲಿಕ ದೋಷವಿದ್ದರೆ ನಂತರ ಹೆಚ್ಚು ಜಾಗರೂಕರಾಗಿರಿ. ಈ ತಿಂಗಳ ಪ್ರಕಾರ ಪರಿಹಾರಗಳು: ಮಂಗಳವಾರದಂದು ಸಿಹಿತಿಂಡಿಗಳನ್ನು ದಾನ ಮಾಡಿ. ಮಂಗಳವಾರದಂದು ವಿಶೇಷವಾಗಿ ಹನುಮಾನ್ ಚಾಲಿಸವನ್ನು ಓದಿ ಮತ್ತು ಒಂದು ಹಿಡಿ ಉದ್ದಿನ ಬೇಳೆ ಮತ್ತು ನೀರನ್ನು ತೆಗೆದುಕೊಳ್ಳಿ. ಹಾಗೆ ಈ ತಿಂಗಳು ಶುಕ್ರ ಗ್ರಹದ ಪರಿಹಾರವನ್ನು ಮಾಡಿ ಖರ್ಚುಗಳ ಮೇಲೆ ನಿಯಂತ್ರಣವನ್ನು ತರುತ್ತದೆ. ಶುಕ್ರ ಬೀಜ ಮಂತ್ರವನ್ನು ಓದಿ. ವಿಶೇಷವಾಗಿ ಶುಕ್ರವಾರದಂದು ಬಡ ಮಹಿಳೆಯರಿಗೆ ಸಹಾಯ ಮಾಡಿ. ಬುಧವಾರ ಪಕ್ಷಿಗಳನ್ನು ಮಾಡಿ ಧಾನ್ಯಗಳನ್ನು ಸೇರಿಸಿ ಮತ್ತು ಗಣಪತಿ ದೇವರಿಗೆ ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜನವರಿ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.